ಹಲೋ ಫೋಕ್ಸ್, ವೆಲ್ಕಮ್ ಟು ಟಾಕಿಂಗ್ ಟೌನ್. ಯಾವನ ಕತೆಗಳು ನೋಡಿತಾರಲ್ಲ, ಏನು ಹೇಳ್ರಿ, ಕಂಟೆಂಟ್ ಬೇಸ್ಡ್ ಸಿನಿಮಾಗಳನ್ನು ದರ್ಶನ್ ಅವ್ರು ಮಾಡಲ್ಲ. ದರ್ಶನ್ ಅವ್ರ ಸಿನಿಮಾದಲ್ಲಿ ಕಂಟೆಂಟ್ ಇರಲ್ಲ, ಬರೀ ಬಿಲ್ಡಪ್ ಇರುತ್ತೆ. ಬನ್ನಿ ಸರ್, ಈಗ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ. ಕಮರ್ಷಿಯಲ್ ಸಿನಿಮಾನ ಅನುಕೂಲಕ್ಕಾಗಿ ಮಾಡಿದ್ದು ಉಂಟು, ನೋಡಿದ್ದು ಉಂಟು. ಈಗ ಕಮರ್ಷಿಯಲ್ ಸಿನಿಮಾದಲ್ಲೂ ಏನಾದರೂ ವಿಶೇಷತೆಗಳಿರಲೇಬೇಕು ಅನ್ನೋದರ ಅರಿವು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಸಿನಿಮಾ ಅಂದ್ರೆ ಕಮರ್ಷಿಯಲಿ ಅದ್ರ ಬಗ್ಗೆ ಯೋಚನೆ ಮಾಡಂಗೇ ಇಲ್ಲ ಬಿಡಿ. ದುಡ್ಡು ಮಾಡೋದಕ್ಕಂತೂ ಮೋಸನೇ ಇಲ್ಲ, ಪ್ರೊಡ್ಯೂಸರ್ ಅಂತೂ ಸೇಫು. ಬಟ್ ಒಂದು ಲೇಬಲ್ ಕೊಡೋ ಪ್ರಯತ್ನ ಆಗುತ್ತೆ ಯಾವಾಗಲೂ. ಏನಂದ್ರೆ ಕಮರ್ಷಿಯಲ್ ಸಿನಿಮಾ ಅಷ್ಟೇ ದರ್ಶನ್ ಮಾಡ್ತಾರೆ, ಅದರಲ್ಲಿ ಕಂಟೆಂಟ್ಗೆ ಪ್ರಾಮಿನೆನ್ಸೇ ಇರಲ್ಲ. ಫಸ್ಟ್ ಹಾಫಲ್ಲಿ 3 ಫೈಟು, ಸೆಕೆಂಡ್ ಹಾಫಲ್ಲಿ 3 ಫೈಟು ಇಟ್ಟು ಒಂದಷ್ಟು ಸಾಂಗ್ಸು, ಮಾಸ್ ಡೈಲಾಗು, ಸಿನಿಮಾ ಮುಗಿದೋಯ್ತು. ಕಂಟೆಂಟ್ಗೆ ಆ್ಯಕ್ಟಿಂಗ್ಗೆ ಸ್ಕೋಪೇ ಇಲ್ವಲ್ಲ. ಕಮರ್ಷಿಯಲಿ ಬಿಗ್ ಸಕ್ಸಸ್, ಬಿಗ್ ಪ್ರಾಫಿಟ್ ತಂದು ಕೊಡುವಂಥ ಹೀರೋ ಹೌದು, ಬಟ್ ಇವಾಗಿನ ಟ್ರೆಂಡ್ ಕಂಟೆಂಟ್ಗಳು ಬೇಸ್ಡ್ ಇಟ್ಕೊಂಡು ಕಮರ್ಷಿಯಲ್ ಮಾಡಬೇಕಲ್ಲ. ದರ್ಶನ್ ಸಿನಿಮಾ ಅಂದರೆ ಕಂಟೆಂಟ್ ಇರಲ್ಲ ಅನ್ನೋ ಲೇಬಲ್ ಕೊಡೋ ಪ್ರಯತ್ನಗಳಾಗ್ತಾ ಇತ್ತು. ಸೊ ಅದೊಂದು ಬ್ಯಾರಿಯರ್ನ ಒಡೆದು ಚಿತ್ರಾನ್ನ ಮಾಡಿ ಬಿಸಾಕಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಾಟೇರ ಸಿನಿಮಾ ಮೂಲಕ. ಅಫ್ಕೋರ್ಸ್ ಆ ಕ್ರೆಡಿಟ್ ಡೈರೆಕ್ಟರ್ ಸಾಹೇಬ್ರಿಗೂ ಕೂಡ ಕೊಡಲೇಬೇಕು ನಾವು. ಕಾಟೇರ ಮೂಲಕ ಅಷ್ಟೇ ಅಲ್ಲ, ನನಗನ್ಸ್ದಂಗೆ ಯಜಮಾನಿಂದನೂ ಮೇ ಬಿ ಆ ಟ್ರೈ ಮಾಡ್ತಾ ಇರ್ಬೋದು, ಆ ಪ್ರೋಸೆಸ್ಸಲ್ಲಿ ಇದ್ದರು ಅನ್ಸುತ್ತೆ. ಗಮನಿಸ್ತಾ ಬಂದರೆ ಕ್ರಾಂತಿನೂ ಅಷ್ಟೇ, ಎಜುಕೇಷನ್ ಓರಿಯೆಂಟೆಡ್ ಮೆಸೇಜ್ ಇದ್ದಂಥ ಸಿನಿಮಾ. ಕಾಟೇರದಲ್ಲಿ ಮೆಸೇಜ್ ಇರೋದು ಬೇರೆ, ಬಟ್ ಕಂಟೆಂಟ್ ಅನ್ನೋದು ಬೇರೆ. ಕಾಂಟೆಂಟ್ ಕೇವಲ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್, ಒಂದು ಲವ್ ಸ್ಟೋರಿ, ಅದಕ್ಕೆ ಮಸಾಲ ಮಿಕ್ಸ್ ಮಾಡಬೇಕು, ಸಾಂಗ್ ಇರಬೇಕು, ಫೈಟ್ ಇರಬೇಕು. ಹಂಗೆ ಒಂದು ಸಿನಿಮಾ ಮಾಡ್ದೇನೆ ಸ್ಟ್ರಾಂಗಾಗಿ ಒಂದು ಕತೆ ಇಟ್ಕೊಂಡು ಕಾಂಟೆಂಟ್ ಬೇಸ್ಡಲ್ಲಿ ಕಮರ್ಷಿಯಲ್ ಹೀರೋನ ಫ್ಯಾನ್ಸ್ಗೂ ಬೇಜಾರಾಗ್ದಂಗೆ, ಎಲ್ಲಿ ಫೈಟ್ ಬೇಕೋ ಫೈಟು, ಎಷ್ಟು ಬೇಕೋ ಅಷ್ಟು, ಏನು ಬಿಲ್ಡಪ್ ಹೆಂಗಿರಬೇಕೋ ಹಾಗೆ ಎಲ್ಲನೂ ಮೇಂಟೈನ್ ಮಾಡಿಕೊಂಡು ಒಂದು ಸಿನಿಮಾ ಕೊಟ್ಟರೆ ಕಮರ್ಷಿಯಲಿ ಅದು ಕಿತ್ಕೊಂಡು ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನು ಕಾಟೇರ ತೋರಿಸ್ಕೊಟ್ಟಿದೆ. ಅದಕ್ಕೆ ಸಾಕ್ಷಿ ಮೊದಲನೇ ದಿನದ ಕಲೆಕ್ಷನ್ನು 19.79 ಕೋಟಿ. ಕೇವಲ ಕನ್ನಡಕ್ಕಷ್ಟೇ ಸೀಮಿತ ಆಗಿ ರಿಲೀಸ್ ಆಗಿರೋ ಒಂದು ಸಿನಿಮಾ ಮೊದಲನೇ ದಿನ 20 ಕೋಟಿ ಕಲೆಕ್ಷನ್ ಮಾಡಿದೆ ಅಂದರೆ ಯೋಚನೆ ಮಾಡ್ರಿ. ಕಂಟೆಂಟ್ ಇಲ್ಲದೆ ಕಮರ್ಷಿಯಲಿ ಮಾತ್ರ ಹಿಟ್ಟಾಗೋಂಗಿದ್ರೆ ಸಿನಿಮಾ ಹಿಂಗಾಗಕ್ಕೆ ಸಾಧ್ಯನಾ? ಅಥವಾ ಬರೀ ಕಂಟೆಂಟ್ ಇಟ್ಕೊಂಡೇ ಮಾಡ್ತೀನಿ ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರಂಥ ಮಾಸ್ ಹೀರೋಗೆ ಅದು ಕಂಪ್ಲೀಟ್ಲಿ ಮ್ಯಾಚ್ ಆಗುತ್ತಾ? ಎರಡೂ ಇರಬೇಕಲ್ವಾ ಬಾಸ್. ಅದನ್ನು ಡೈರೆಕ್ಟ್ರು ತುಂಬ ಕ್ಲೀನಾಗಿ ಅರ್ಥ ಮಾಡಿಕೊಂಡು ಬ್ಲೆಂಡ್ ಮಾಡಿದ್ದಾರೆ. ಇಂಥ ಡೈರೆಕ್ಟರ್ಸು ಬೇಕು, ದರ್ಶನ್ರ ಕಡೆಯಿಂದ ಇಂಥ ಸಿನಿಮಾಗಳು ಬೇಕು. ಕಂಟೆಂಟ್ನ ಇಟ್ಕೊಂಡು ನೀವು ಅದನ್ನು ಕನ್ವಿನ್ಸ್ ಮಾಡೋ ಹಾಗೆ ಏನೇ ಫೈಟ್ ಮಾಡಿ, ಎಷ್ಟೇ ಡೈಲಾಗ್ ಹೊಡಿರಿ, ಅದಕ್ಕೆ ಸಿಗೋ ಶಿಳ್ಳೆ ಚಪ್ಪಾಳೆ ಇನ್ನೂ ದೊಡ್ಡದಿರುತ್ತೆ ಅನ್ನೋದನ್ನು ಆ ಮೂಲಕ ಕಮರ್ಷಿಯಲ್ಗೆ ಅಷ್ಟೇ ಸೀಮಿತ ಅಲ್ಲ, ನಾನು ಕಾಂಟೆಂಟ್ ಬೇಸ್ಡ್ ಕಮರ್ಷಿಯಲ್ ಸಿನಿಮಾಗಳನ್ನು ಮಾಡ್ತೀನಿ ಅನ್ನೋ ಸ್ಟ್ರಾಂಗ್ ಮೆಸೇಜ್ನ ಜೊತೆಗೆ ಅಪ್ಪಟ ಕನ್ನಡ ಸಿನಿಮಾನೇ ಮಾಡೋದು ಅನ್ನೋ ಮೆಸೇಜ್ನ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಾಟೇರ ಮೂಲಕ ಕೊಟ್ಟಿದ್ದಾರೆ ಅನಿಸುತ್ತೆ. ಸೊ ನೀವು ದರ್ಶನ್ರ ಫ್ಯಾನ್ಸ್ ಆಗಿ, ಕನ್ನಡ ಸಿನಿಮಾದ ಅಭಿಮಾನಿಗಳಾಗಿ, ಪ್ರೇಕ್ಷಕರಾಗಿ ದರ್ಶನ್ ಹೆಚ್ಚೆಚ್ಚು ಕಂಟೆಂಟ್ ಓರಿಯೆಂಟೆಡ್ ಕಮರ್ಷಿಯಲ್ ಸಿನಿಮಾಗಳು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಅಭಿಪ್ರಾಯಗಳೇನು? ಬೇಗ ಕಮೆಂಟ್ ಮೂಲಕ ತಿಳಿಸಿ.